ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಇಂದು ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಜಾಥಾ ಕಾರ್ಯಕ್ರಮಕ್ಕೆ ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿಯ ಸಹ ನಿರ್ದೇಶಕರಾದ ಡಾಕ್ಟರ್ ಶಂಕರಪ್ಪ ಮೈಲಾರಿ ಅವರು ಚಾಲನೆ ನೀಡಿದರು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಮ್ಸ್ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೆಡ್ ರಿಬ್ಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ NSS ಘಟಕ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮದ ಜಾಥಾಗೆ ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿಯ ಸಹ ನಿರ್ದೇಶಕರಾದ ಡಾಕ್ಟರ್ ಶಂಕರಪ್ಪ ಮೈಲಾರಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿಯ ಉಪನಿರ್ದೇಶಕರಾದ ಡಾಕ್ಟರ್ AS ರುದ್ರವಾಡಿ, ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ, ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಜ್ಞರಾದ ರುಕಿಯಾ ಅಸನ್ ರಬಾ, ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ, ಜಿಲ್ಲಾ ಕುಷ್ಠರೋಗ ಅಧಿಕಾರಿ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಸೇರಿದಂತೆ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಂಘ ಸಂಸ್ಥೆಗಳು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಇವತ್ತಿನ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಎಲ್ಲರಿಗೂ, ಆಮೇಲೆ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದು, ನಮ್ಮಲ್ಲಿರ್ತಕ್ಕಂಥ ಈ ಏಡ್ಸ್ ರೋಗದ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಿ, ಈ ಏಡ್ಸ್ ರೋಗ ಏನಂದರೆ ನಾವು ತಡೆಗಟ್ಟಕ್ಕೆ ಏನಂದರೆ ಎಲ್ಲರೂ ಪ್ರತಿಯೊಬ್ಬರು ನಾವು ಶ್ರಮಿಸಿದಾಗ ಮಾತ್ರ ಏನಂದರೆ ಈ ಏಡ್ಸ್ ರೋಗ ಏನಂತಾರೆ ನಾವು ತಡೆಗಟ್ಬೋದು. ಆಮೇಲೆ ಈ ಏಡ್ಸ್ ರೋಗದಿಂದ ನಾವು ದೂರ ಇರ್ಬೋದು. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಏಡ್ಸ್ ರೋಗದಿಂದ ಸುಮಾರು 5% ಜನ ಏನಂತಂದ್ರೆ ಸೋಂಕಿಗೊಳಗಾಗಿದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಭಾರತದಲ್ಲಿ 5%ಗಿಂತ ಜಾಸ್ತಿ ಇದೆ, ಬಟ್ ನಮ್ಮ ಕರ್ನಾಟಕದಲ್ಲಿ 5%ಗಿಂತ ಕಡಿಮೆ ಇದೆ. ಅದರಲ್ಲಿ ನಮ್ಮ ಈ ಗುಲ್ಬರ್ಗ ಜಿಲ್ಲೆ ಏನಂತಂದರೆ 5%ಗಿಂತ 4%ಗಿಂತ ಕಡಿಮೆನೇ ಇದೆ. ಅದಕ್ಕಾಗಿ ಇದಕ್ಕೆ ಮೇನ್ ಅಂತಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ಜಾಗೃತಿ ಪ್ಲಸ್ ನಾವು ಈ ಏಡ್ಸ್ ಬಗ್ಗೆ ಏನಂತಂದ್ರೆ ಅರಿವು ಮೂಡಿಸಿದಾಗ ಮಾತ್ರ ಏನಂತಂದರೆ ನಾವು ಇದನ್ನು ತಡೆಗಟ್ಬೋದು. ಆಮೇಲೆ ಏಡ್ಸ್ ಅಂತೇಳಿ ನಾವು ಏಡ್ಸ್ ರೋಗಿಗಳನ್ನ ನಾವು ತಾರತಮ್ಯ ಮಾಡದೆ ಅವ್ರನ್ನೇನಂದರೆ ಎಲ್ಲ ರೋಗಿಗಳಂತೆ ನಾವು ಕಂಡು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಬೇರೆ ರೋಗಿಗಳ ಥರ, ಬೇರೆ ಜನರ ಥರ ಏನಂತಂದ್ರೆ ಭಾಳ ವರ್ಷ ಏನಂದ್ರೆ ಅವರು ಉತ್ತಮ ಜೀವನ ನಡೆಸ್ಬೋದು. ಅದಕ್ಕೇನಂದ್ರೆ ನಮ್ಮಲ್ಲಿರ್ತಕ್ಕಂಥ ನಡವಳಿಕೆಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ನಾವು ಚೇಂಜ್ ಮಾಡಿದಾಗ ಮಾತ್ರ ಈ ಏಡ್ಸ್ ಅನ್ನೋದು ತಡೆಗಟ್ಟೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಎಲ್ಲರೂ ಬರೀ ಡಾಕ್ಟ್ರು ಇದು ಅಂತ ಅಷ್ಟೇ ಅಲ್ಲ, ಎಲ್ಲ ನಾಗರಿಕರು ಪ್ಲಸ್ ಎಲ್ಲ ನಮ್ಮ NGOs ಎಲ್ಲ ಕೈ ಜೋಡಿಸಿ ಈ ಏಡ್ಸ್ ರೋಗ ಏನಂತ ತಡೆಗಟ್ಟಕ್ಕೆ ನಾವು ಶ್ರಮಿಸೋಣ ಅಂತೇಳಿ ನಾನು ಈ ಮೂಲಕ ಹೇಳ್ತಾ, ವರ್ಲ್ಡ್ ಏಡ್ಸ್ ಡೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದನ್ನು ಆಚರಣೆ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ಮೊದಲನೇ ನಮ್ಮ ಆದ್ಯತೆ. ಜನರಲ್ಲಿ ಜಾಗೃತಿಯ ಮೂಲಕ ನಾವು ಈ ಏಡ್ಸನ್ನು ಪ್ರಿವೆನ್ಷನ್ ಮಾಡಬೇಕಾಗಿದೆ. ಈ ಏಡ್ಸ್ಗೆ ಟ್ರೀಟ್ಮೆಂಟ್ ಇದೆ, ಹೊರತಾಗಿ ಇದಕ್ಕೆ ಕ್ಯೂರ್ ಇಲ್ಲ. ಸೊ ಇದಕ್ಕಾಗಿ ನಾವೇನಪ್ಪ ಅಂದ್ರೆ ಏಡ್ಸ್ ಬರಲಾರ್ದಂಗೆ ನೋಡ್ಕೋಬೇಕಾಗಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಈ ಜಾಗೃತಿಗಾಗಿ ನಾವು ಇಷ್ಟೆಲ್ಲ ನಾವು ಮಾಡಿಸಿ ಜನರಿಗೆ ಏನಪ್ಪ ಅಂದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಂಗೆ HIV ಯಾವ ಒಂದು ಇದರಿಂದ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ 4 ಕಾರಣಗಳಿಂದ ನಮಗೆ HIV ಮೇಜರಾಗಿ ಬರ್ಬೋದು. ಮೊದಲನೇದಾಗಿ ಅಸುರಕ್ಷಿತ ಲೈಂಗಿಕ ಒಂದು ಸಂಪರ್ಕದಿಂದ, ಎರಡನೇದಾಗಿ ನಾವು ಬ್ಲಡ್ ಮುಖಾಂತರ ಯಾವುದಾದ್ರೂ ಒಂದು ಕಾಯಿಲೆ HIV ಇರೋರಿಂದ ಬ್ಲಡ್ ತೊಗೊಂಡು ಟ್ರಾನ್ಸ್ಫ್ಯೂಷನ್ ಆದರೆ ಅದ್ರ ಮುಖಾಂತರ ನಮಗೆ ಬರುತ್ತೆ, ತಾಯಿಯಿಂದ ಮಗುಗೆ ಬರುತ್ತೆ. ಮತ್ತು ಅಸುರಕ್ಷಿತ ಏನಪ್ಪ ಅಂದರೆ ನಾವು ಇಂಜೆಕ್ಷನ್ಸ್ ಮುಖಾಂತರ ಅಥವಾ ಡ್ರಗ್ ಅಡಿಕ್ಟ್ಸ್ ಇಂಜೆಕ್ಷನ್ ಒಬ್ಬರಿಂದ ಶೇರ್ ಮಾಡೋದ್ರಿಂದ, ಇವೆಲ್ಲ ಮೇಜರ್ ಈ ಎಲ್ಲ ಕಾರಣಗಳಿಂದ ನಮಗೆ HIV ಬರ್ತದೆ. ಅದರ ಮೇಜರ್ ಕಾರಣ ಇರೋದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ. ಸೊ ಈ ಒಂದು ಜಾಗೃತಿಯನ್ನು ನಾವು ಜನರಲ್ಲಿ ಮೂಡಿಸ್ಬೇಕಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಇದು ಈಗಾಗಲೇ ನಾವೇನಪ್ಪ ಅಂದ್ರೆ ಹತೋಟಿಗೆ ತಂದಿದ್ದೀವಿ. ಇದನ್ನು 2030ಕ್ಕೆ ನಮ್ಮ ಗೋಲ್ ಇದೆ. HIV ಮುಕ್ತ ಭಾರತ ಮಾಡಬೇಕು. HIV ಮುಕ್ತ
ದೇಶವನ್ನು ಮಾಡಬೇಕು ಮತ್ತು ಪ್ರಪಂಚದ ಗ್ಲೋಬಲ್ ಗೋಲ್ ಇದೆ 2030ವರೆಗೆ ನಮ್ಮದು HIV ಮುಕ್ತ ಭಾರತ ಮಾಡಬೇಕು ಮತ್ತು ಗ್ಲೋಬಲ್ ಮಾಡ್ಬೇಕಂತೇಳಿ. ಅದೇ ರೀತಿ ನಮ್ಮದು TB ಕೂಡ HIV 2030 ಗೋಲ್ ಇರೋದು 2025ಕ್ಕೆ ಇದೆ. ಈ ರೀತಿ ನಾವೇನಪ್ಪ ಅಂದರೆ ಈ ಒಂದು ಅರಿವನ್ನು ಜನರಲ್ಲಿ ಮೂಗಿಸಿ ಇವೆಲ್ಲ ಸಾಂಕ್ರಾಮಿಕ ಕಾಯಿಲೆಗಳು ನಿಮಗೆಲ್ಲ ಗೊತ್ತಿದೆ, ಕಮ್ಯುನಿಕೇಬಲ್ ಡಿಸೀಸಸ್ ಅಂತೀವಿ, ಒಬ್ಬರಿಂದ ಒಬ್ಬರಿಗೆ ಏನಪ್ಪ ಅಂದರೆ ಇದು ಹಬ್ಬುವಂಥವು. ಇವನ್ನು ನಾವು ಜನರಲ್ಲಿ ಜಾಗೃತಿ ಮುಖಾಂತರ ಇದನ್ನು ನಾವು ಪ್ರಿವೆನ್ಷನ್ ಮಾಡಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಏಡ್ಸ್ ದಿನಾಂಕದಂದು ನಾವೆಲ್ಲೋ ಇವತ್ತು ಜಾಥಾ ಕಾರ್ಯಕ್ರಮ, TV ಕಾರ್ಯಕ್ರಮ ಮತ್ತು ಪೇಪರಲ್ಲಿ ಎಲ್ಲನೂ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅರಿವು ಮೂಡಿಸೋದು ಮೇನ್ ನಮ್ಮದು ಇಂಪಾರ್ಟೆಂಟ್ ಒಂದು ಗುರಿ ಇದೆ. ನಾವು ಈಗಾಗಲೇ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳೇ ಮಾನ್ಯ DJD ಸರ್ ಹೇಳಿದರು, ನಮ್ಮದು ಕಲಬುರಗಿ ಸಾಕಷ್ಟು ಇದರಲ್ಲಿ ಸಾಧನೆ ಮಾಡಿದೆ ಮತ್ತು ನಮ್ಮ ತಂಡನೂ ಭಾಳ ಚೆನ್ನಾಗಿದೆ. ನಾವು ಒಬ್ಬರೇ ಅಲ್ಲ, ಆರೋಗ್ಯ ಇಲಾಖೆ ಅಲ್ಲ, ಎಲ್ಲ ಸಾರ್ವಜನಿಕರಾಗಲಿ, NGOs ಆಗಲಿ ಮತ್ತು ಖಾಸಗಿದವರು ಆಗಲಿ ಎಲ್ಲರೂ ಸೇರಿ ಇದು ಒಂದು ಅರಿವು ಮೂಡಿಸೋದು ಆಗಲಿ, ಇದರ ಬಗ್ಗೆ ಟೆಸ್ಟಿಂಗ್ ಮಾಡೋದಾಗಲಿ, ಒಂದು ವೇಳೆ ರೋಗ ಲಕ್ಷಣ ಕಂಡು ಬಂದ ಕೂಡಲೇ ಇಮಿಡಿಯೇಟ್ಲಿ ಹತ್ತಿರವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಆಸ್ಪತ್ರೆಗೆ, ತಾಲೂಕು ಆಸ್ಪತ್ರೆ ಎಲ್ಲೇ ಹೋದರೂ ಅದರದ್ದು ಇಮಿಡಿಯೇಟ್ಲಿ ಟೆಸ್ಟಿಂಗ್ ಮಾಡಿ ಕೌನ್ಸಿಲಿಂಗ್ ಮಾಡಿ, ಆಮೇಲೆ ಎಲ್ಲಕ್ಕಿಂತ ವಿಶೇಷವಾಗಿ ಅಂದರೆ ಇದು ಎಲ್ಲನೂ ಗೌಪ್ಯವಾಗಿರ್ತೀವಿ, ಯಾರಿಗೂ ನಾವು ಇದರ ಬಗ್ಗೆ ಬಿಚ್ಕೊಡೋದಿಲ್ಲ. ಅದಕ್ಕಾಗಿ ಈ ರೋಗ ಲಕ್ಷಣ ಕಂಡು ಬಂದರೂ ಮುಕ್ತವಾಗಿ ತಾವು ಟೆಸ್ಟ್ ಮಾಡ್ಕೋಬಹುದು. ಇಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಹಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಕಲಬುರಗಿ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಮ್ಸ್ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೆಡ್ ರಿಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು, NSS ಘಟಕ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮವು HIV ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸುವ ಎಂಬ ಘೋಷವಾಕ್ಯದೊಂದಿಗೆ ದಿನಾಂಕ 1 ಡಿಸೆಂಬರ್ 2025ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಹಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾತರನ್ನು ಭಾರತೀಯ ಆಡಳಿತ ಸೇವೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಸಹ ನಿರ್ದೇಶಕರಾದ ಡಾಕ್ಟರ್ ಶಂಕರಪ್ಪ ಮೈಲಾರಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ವಹಿಸಿದ್ದರು. ಅತಿಥಿಗಳಾಗಿ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಉಪನಿರ್ದೇಶಕರಾದ ಡಾಕ್ಟರ್ AS ರುದ್ರವಾಡಿ, ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್ ಹಾಗೂ ಜಿಲ್ಲಾ ಶಸ್ತ್ರಜ್ಞರು ಹಾಗೂ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯ ಅಧೀಕ್ಷಕರಾದ ಡಾಕ್ಟರ್ ಓಂ ಪ್ರಕಾಶ್ ಅಂಬೋರೆ ಆಗಮಿಸಿದ್ದರು. ಅತಿಥಿ ಉಪನ್ಯಾಸಕರಾಗಿ ಜಿಮ್ಸ್ ಆಸ್ಪತ್ರೆ ಕಲಬುರಗಿಯ ART ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೀಮಾ ಹರ್ವಾಳ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಎಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿಶ್ವ ಏಡ್ಸ್ ದಿನ ಆಚರಣೆ ಮಾಡ್ತಿದ್ದೀವಿ. ನಮಗೆಲ್ಲ ಗೊತ್ತಿದ್ದಂತೆ ಈ ರೋಗ ನಮ್ಮ ದೇಶ ಅಥವಾ ವಿಶ್ವಕ್ಕೆ ಯಾವಾಗ ಪರಿಚಯ ಆಯಿತೋ ಆವಾಗ ಎಲ್ಲ ದೇಶಗಳು ಹೆದರಿದವು, ತತ್ತರಿಸಿದವು. ಈ ರೋಗಕ್ಕೆ ಚಿಕಿತ್ಸೆ ಕೊಡೋಕೆ ಆಗಲಿಲ್ಲ. ಭಯಂಕರವಾದಂಥ ಈ ರೋಗ ಬಂದ ಕೂಡಲೇ ಮನುಷ್ಯನ ಸಾವು ನಿಶ್ಚಿತವಾಗ್ತಿತ್ತು. ಅವನನ್ನು ಉಳಿಸೋದು ಅಂದರೆ ಆ ವ್ಯಕ್ತಿಯನ್ನು ಉಳಿಸೋದು ಬಹಳ ಕಷ್ಟ ಆಗ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಇದನ್ನು ತಡೆಗಟ್ಟೋದು ಹೇಗೆ ಅಂತ ವಿಶ್ವಮಟ್ಟದಲ್ಲಿಯೇ ಚರ್ಚೆಗಳಾದವು. ಬಹಳಷ್ಟು ದೇಶಗಳು ಬಹಳಷ್ಟು ಚಿಂತನೆಗಳನ್ನು ಮಾಡಿ ಈ ರೋಗದ ವಿರುದ್ಧ ಹೋರಾಡಲಿಕ್ಕೆ ಸಿದ್ಧತೆಗಳನ್ನು ನಡೆಸಿದ್ವು. ಅದರೊಳಗೆ ನಮ್ಮ ಭಾರತವು ಒಂದು. ತಾವೆಲ್ಲ ಕೇಳ್ದಂಗೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಎಲ್ಲ ಇದ್ದು ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯನಲ್ಲಿ ಏನೂ ಇಲ್ಲ, ಅವನು ಹಂಗಾಗತ್ತೆ. ಹೀಗಾಗಿ ಈ ಒಂದು ರೋಗದ ವಿರುದ್ಧ ನಾವು ಇದನ್ನು ಮಾಡಬೇಕಂದ್ರೆ ಭಾರತದಂಥ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅನಕ್ಷರತೆ ಹೆಚ್ಚು, ಬಡತನ ಹೆಚ್ಚು, ಮತ್ತು ಲೈಂಗಿಕತೆಯ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಹೊರಗೆ. ಇವುಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಂಗಿಲ್ಲ. ಅಂಥ ಒಂದು ದೇಶದಲ್ಲಿ ಈ ದೊಡ್ಡ ಭಯಂಕರವಾದಂತಹ ರೋಗವನ್ನು ದೂರ ಮಾಡಿಸೋದು ಒಂದು ದೇಶಕ್ಕೆ ಆಗಿದೆ. ಇದು ದೇಶಕ್ಕೇನೆ ಒಂದು ಸವಾಲಾದಂಥದ್ದು. ಅಂಥದ್ರಲ್ಲಿ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ವಿ. ಸಂಘ ಸಂಸ್ಥೆಗಳು, ಇವು ಸರ್ಕಾರಿ ಸಂಸ್ಥೆಗಳು ಸಾಕಷ್ಟು ಜನ ಫೀಲ್ಡ್ ವರ್ಕ್ ಮಾಡಿ ಇದರ ಬಗ್ಗೆ ಜಾಗೃತಿ ಕಳಿಸಿದ್ರು. ಇದು ಇವತ್ತಿನ HIV ವಿಶ್ವ ಏಡ್ಸ್ ದಿನದ ಒಂದು ಥೀಮ್ ಏನಂತಂದರೆ, ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆ ಕೊನೆಗಾಣಿಸೋಣ.
ಕೆಲವೊಂದು ಅಡೆತಡೆಗಳಿವೆ. ಮುಖ್ಯವಾದಂಥ ಅಡೆತಡೆ ಏನು ಗೊತ್ತಾ? ನಿರ್ಲಕ್ಷ್ಯತೆ. ಜನರದ್ದು ಒಂದು ಭಾವ ಏನು ಅಂತಂದರೆ, ಇದು ನಮಗೆ ಬರಲ್ಲ, ಇದು ಕೇವಲ ಡ್ರೈವರ್ಗಳಿಗೆ ಬರುತ್ತೆ, ಟ್ರಕ್ ಡ್ರೈವರ್ಗಳಿಗೆ, ಲೈಂಗಿಕ ಅಲ್ಪಸಂಖ್ಯಾತರಿಗೆ, ಲೈಂಗಿಕ ಕಾರ್ಯಕರ್ತರಿಗೆ. ಈ ರೀತಿಯಾದಂತಹ ಒಂದು ಮನಸ್ಥಿತಿ ಅಂದರೆ ಒಂದು ಭಾವನೆ ಮನುಷ್ಯರ ನಮ್ಮ ಭಾರತದಲ್ಲಿದೆ. ಅವ್ರಿಗೆ ಮಾತ್ರ ಬರುತ್ತೆ, ಇದು ನಮಗೆ ಯಾರಿಗೂ ಇಲ್ಲ. ಹಂಗಿಲ್ಲ. ಇದಕ್ಕೆ ಒಳಗೊಳ್ಳತಕ್ಕಂಥ ಜನರು ಎಲ್ಲ ರೀತಿಯ ಎಲ್ಲ ದೇಶದ ಜನರಿಗೂ ಇದು ಬರಬಹುದು, ಅಂದರೆ ಸಾಧ್ಯತೆ ಇದೆ. ಪ್ರಮಾಣ ಅವರಲ್ಲಿ ಜಾಸ್ತಿ ಇದೆ. ಬಂದಿದ್ದರಲ್ಲಿ ಈ ರೋಗ ಬಂದಿದ್ದು ಪ್ರಮಾಣ ಆ ವ್ಯಕ್ತಿಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಉಳಿದವರಿಗೂ ಇದೆ. ಇದು ಅದಕ್ಕೆ ನಿರ್ಲಕ್ಷ್ಯತೆ ಇಲ್ಲ. ಇದು ನಮ್ಮ ಹತ್ರ ಸುಳಿಯೋಂಗಿಲ್ಲ, ಇದು ಅನ್ನೋ ಹಂಗಿಲ್ಲ. ಹಾಗಾಗಿ ನಾವು ಇದರ ಅರಿವನ್ನ ತಿಳ್ಕೊಳ್ಳೇಬೇಕು. ಯಾವಾಗ ಇದು ಬರುತ್ತೆ, ಯಾವಾಗ ಬರಲ್ಲ. HIV ಅಂದ್ರೆ ಏನು, ಏಡ್ಸ್ ಅಂದ್ರೆ ಏನು, ಅದು ಹೇಗೆ ಬರ್ತದೆ, ಹೇಗೆ ಕಾರಣವಾಗಿ ನಾವು ಇಷ್ಟೆಲ್ಲ ಇಲಾಖೆದೊಳಗೆ ಏನೇನು ಕ್ರಮಗಳನ್ನು ಕೈಗೊಂಡಿವೆ ಎಲ್ಲವನ್ನ ನಿಮ್ಮ ಮುಂದೆ ವಿವರವಾಗಿ ಮಾಹಿತಿಯನ್ನು ನೀಡಲಾಗಿತ್ತು. ಬಟ್ ಒಂದು ಮಾತಿಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇರೋರು ವಿದ್ಯಾರ್ಥಿನಿಯರು. ಬಹಳ ನಾವು ಯುವಜನಾಂಗ ಇಲ್ಲಿ ನಮ್ಮ ಎದುರಿಗಿದೆ. ನಾವು ಯಾವುದೇ ಒಂದು ಊರದಲ್ಲಿ ಸಭಾಂಗಣದಲ್ಲಿ ಹೇಳ್ದಂಗೆ ನಿಮ್ಮನ್ನು ಹೇಳಕ್ಕೆ ಬರ್ತಾ ಇಲ್ಲ. ತಾವು ವಿದ್ಯಾರ್ಥಿನಾಗಿರೋದ್ರಿಂದ ತಾವು ಈ HIV ಸೋಂಕಿಗೆ ಒಳಪಡೋರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಲ್ಲಿದೆ. ಅದು ಸಾಯತನ ಬಳಲ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕ್ರಮ ಅಧಿಕಾರಿಗಳು ಹೇಳಿದ್ರು. HIV ಬಂದ್ರೆ ಹೋಗಲ್ಲ ಅಂತ. ಭಾಳ ಆದ್ರೆ ಏನ್ ಮಾಡ್ಬೋದು, ಇದು ತಡೆಗಟ್ಟಬಹುದು. ಹೋಗಲಾಡ್ಸಕ್ಕಂತೂ ಇಲ್ಲ, ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಬರ್ಲಿಕ್ಕೆ ಕೊಡಲಾರ್ದಂತ ಒಂದು ಕ್ರಮ ಏನ್ ತಗೊಳ್ಬೇಕು ಅಂದ್ರೆ, ನಾವು 4 ಕ್ರಮವನ್ನ ಅನುಸರಿಸಬೇಕು. ಏನು ಹೇಳಿ? ಒಂದನೇದೇನು? ಸುರಕ್ಷಿತ ಲೈಂಗಿಕತೆ. ಎರಡನೇದು ಸುರಕ್ಷಿತ ಸೂಜಿ ಚುಚ್ಚುವಾಗ ಸುರಕ್ಷಿತವಾಗಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಸುರಕ್ಷಿತ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಮತ್ತು ಗರ್ಭಿಣಿ ಮಹಿಳೆಯರಿಗೆ HIV ಟೆಸ್ಟ್ ಅನ್ನ ಮಾಡುವುದು. 4 ಮಾಡಿದರೆ ಖಂಡಿತವಾಗಿ ನಾವು HIV ಮುಕ್ತರಾಗಿರ್ತೀವಿ, ಅಥವಾ ಏಡ್ಸ್ ಫ್ರೀ ಆಗಕ್ಕೆ ಸಾಧ್ಯ ಇದೆ. ಇವು 4 ನಮ್ಮ ಕೈಯೊಳಗೆ ಅವ. ಇದು ಯಾರು ಬೇರೆಯವ್ರು ಬಂದು ಮಾಡ್ಬೇಕಾಗಿಲ್ಲ. ನಮ್ಗೆ ಸುರಕ್ಷಿತ ಲೈಂಗಿಕತೆಗೆ ಏನ್ ಮಾಡಬೇಕು, ನಾವು ಈಗಾಗಲೇ ಸರ್ ಹೇಳಿದ್ರು, ಶ್ರೀನಿವಾಸ್ ನವಲೆ ಸರ್ ನ್ಯಾಯಾಧೀಶರಾಗಿದ್ರು, ಎಷ್ಟು ಮಾಹಿತಿಯನ್ನು ನಿಮ್ಗೆ ಜೊತೆ ಹಂಚ್ಕೊಂಡಿದ್ದಾರೆ ಅಂದ್ರೆ ಬಹಳ ವಿವರವಾಗಿದೆ. ಅದರಲ್ಲಿ ಒಂದು ನಮ್ಮಲ್ಲಿ ತೊಡಕಾಗ್ತಿರೋದು ಲೈಂಗಿಕ ಶಿಕ್ಷಣ. ನಾವೆಲ್ಲ ಕಲಿಸ್ತೀವಿ, ಏನ್ ಕಲಿಸ್ಬೇಕು ಅದೇ ಕಲಿಸಲ್ಲ. ಅದು ತಂತಾನೆ ಕಲೀಲಿ ಅಂತ ಬಿಟ್ಬಿಡ್ತಾರ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾವೆಲ್ಲ ಇಲಾಖೆಯವರಾಗಿದ್ವಿ, ಸುಮಾರು ಜನ ಆರೋಗ್ಯ ಇಲಾಖೆದವರಿದ್ವಿ. ನಾವು ಹೇಳ್ಕೊಡದೇ ಇದ್ರೆ ಯಾರು ಹೇಳ್ಕೊಡ್ಬೇಕು? ಸುರಕ್ಷತೆಯನ್ನ ತಾವು ತಮ್ಮಲ್ಲಿ ಬರಬೇಕು. ನಾನು ಸುರಕ್ಷಿತವಾಗಿದ್ದರೆ ನನ್ನವ್ರನ್ನ ಸುರಕ್ಷಿತವಾಗಿ ಇಡ್ಲಿಕ್ಕೆ ಹೇಳ್ತೀನಿ. ಅಲ್ಲ, ಒಬ್ಬ ವಿದ್ಯಾರ್ಥಿನಿ ಇವತ್ತು ನೀನು ಪ್ರಾಣ ತೊಡಬೇಕು, ಇವತ್ತು ನಾನು ಹೀಗಿರ್ತೀನಿ, ನಮ್ಮವ್ರನ್ನ ಹೀಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದಾಗ ನಮ್ಮ ಊರು, ನಮ್ಮ ಸಮಾಜವನ್ನು ಸುಧಾರಿಸಬಹುದು. ಹಾಗೆ ನಾವು ಇಡೀ ಕಲಬುರಗಿ ರಾಜ್ಯ ಮತ್ತು ದೇಶವನ್ನ ನಾವು ಏಡ್ಸ್ ಫ್ರೀ ಮಾಡಲಿಕ್ಕೆ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಇದು ಒಂದು ಅವೇರ್ನೆಸ್ ಕಾರ್ಯಕ್ರಮ ಏನ್ ಮಾಡ್ತೀವಿ. ಇವತ್ತೊಂದು ದಿನ ಕೊಟ್ಟಿದ್ದಾರೆ ಅಷ್ಟೇ, ವಿಶ್ವ ಏಡ್ಸ್ ದಿನಾಚರಣೆ ಅಂತಂದ್ರೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ದಿನ ಕೊಟ್ಟು ಈ ದಿನ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಾಗ್ಲಿ, ಅವೇರ್ನೆಸ್ ತರೋದಾಗ್ಲಿ, ಜನರಿಗೆ ಮುಟ್ಟೋದಾಗ್ಲಿ ನಾವು ಮಾಡೋ ಕೆಲಸ ಇವತ್ತು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಬಟ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ, ಇದು ಒಂದು ಕಾರ್ಯಕ್ರಮ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನ ಪಡ್ತಾ ಇದ್ದಾರೆ. ನಾವು ಅವರಿಗೆ ಇದು ಒಂದು ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀನಿ ಸರ್. ಎಲ್ಲ ಬಹಳ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರು ವರ್ಕ್ ಸ್ಟೈಲ್ ಆಗಲಿ, ಅವರು ಹೇಳೋದು, ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋದು, ಸರ್ ಯು ಆರ್ ಡೂಯಿಂಗ್ ಎಕ್ಸಲೆಂಟ್ ವರ್ಕ್ ಸರ್. ನಾನು ಎಲ್ಲಿ ನಿಂತು ಯಾವ ವೇದಿಕೆ ನಿಂತು ಅದನ್ನು ನಾನು ಹೇಳೋದು ಹೆಮ್ಮೆ ಪಡ್ತೀನಿ. ಅದೇ ಥರ ಅವ್ರ ತಂಡನೂ ಅಷ್ಟೇ ಈಕ್ವಲಿ ಅವರು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವೇರ್ನೆಸ್ ತರೋದಾಗಲಿ, ಆಮೇಲೆ ಚಿಕಿತ್ಸೆ ಕೊಡೋದಾಗಲಿ, ಕೌನ್ಸಿಲಿಂಗ್ ಮಾಡೋದಾಗಲಿ ಅದು ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಶುಭ ಕೋರುತ್ತೇನೆ. ಮತ್ತು ಇದರಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ NGOs ಅವರು ಅಷ್ಟೇ ಜವಾಬ್ದಾರಿ ಇದ್ದಾರೆ. ಅವರು ತಾವು ಅಷ್ಟೇ ಪರಿಣಾಮಕಾರಿಯಾಗಿ ತಾವೆಲ್ಲ ಇದನ್ನು ಕಾರ್ಯಕ್ರಮ ಬಗ್ಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತದೆ. ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವತ್ತು ನಾವು ಅಡ್ರೆಸ್ ಮಾಡ್ತಾ ಇರೋದು ಮಕ್ಕಳಿಗೆ.
ಮಕ್ಕಳಿಗೆ ಇದೊಂದು ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್ ಇದೆ. ಇದ್ರ ಬಗ್ಗೆ ಏನು ಮಿತ್ ಇದೆ, ಏನು ಮೂಢನಂಬಿಕೆ ಇದೆ, ಇದೆಲ್ಲ ನಾವು ಹೋಗ್ಲಾಡಿಸ್ಬೇಕು. ಯಾವ ರೀತಿಯಿಂದ ಬರ್ತದ, ನಾವು ಎಲ್ಲಿ ಹೋದರೆ ನಮಗೆ ಇದಕ್ಕೆ ಟೆಸ್ಟ್ ಮಾಡೋದಾಗಲಿ, ಟ್ರೀಟ್ಮೆಂಟ್ ಸಿಗೋದಾಗಲಿ, ಫಾಲೋ ಅಪ್ ಮಾಡೋದಾಗಲಿ, ಇದು ತಿಳ್ಕೋದು ಭಾಳ ಮುಖ್ಯ. ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ಬೆಳೆ ಪರಿಹಾರ ಮೊತ್ತ ನೇರವಾಗಿ ರೈತರ ಖಾತೆಗೆ ಜಮಾವಣೆಯಾಗುತ್ತಿದ್ದು ಊಹಾಪೋಹಗಳಿಗೆ ಕಿವಿಗೊಡದಂತೆ ರೈತರಲ್ಲಿ ಮನವಿ ಮಾಡಿದ್ದಾರೆ. ಎಲ್ಲ ರೈತ ಬಾಂಧವರು ನಮಸ್ಕಾರ. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 2 ಹಂತದ್ದು ನಾವೇನು ಪರಿಹಾರ ಬೆಳೆ ಹಾನಿ ಆಗಿದ್ದು ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರೈತ ಬಾಂಧವರಿಗೆ ಮುಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ 12,313 ರೈತ ಬಾಂಧವ್ರದ್ದು ಏನದ ಆಧಾರ್ ಲಿಂಕು NPCI ಸೀಡಿಂಗ್ ಆಗಿಲ್ಲ ಅಂತ ಹೇಳಿ ಏನಾಗಿದೆ, ಅವು ಪೇಮೆಂಟ್ ಫೇಲ್ಯೂರ್ ಆಗಿದೆ. ನಮ್ಮ ಕಡೆಯಿಂದ ಪೇಮೆಂಟ್ ಹೋಗಿದೆ ಬ್ಯಾಂಕಿಗೆ, ಬಟ್ ಅದು ಫೇಲ್ ಆಗ್ತದೆ. ಯಾಕಂದ್ರೆ DBT ಪೋರ್ಟಲ್ ಅಲ್ಲಿ ಆಧಾರ್ ಲಿಂಕ್ ಆಗಿರ್ಬೇಕು ಬ್ಯಾಂಕ್ ಅಕೌಂಟಿಗೆ, ಅಲ್ಲಿಂದ NPCI ಲಿಂಕ್ ಅವು ಇವೆರಡೂ ಆಗದೆ ಇರೋದ್ರಿಂದ ಪೇಮೆಂಟ್ ಫೇಲ್ ಆಗಿದೆ ಅಷ್ಟೇ. ಅಂತ ರೈತ ಬಾಂಧವ್ರು ನಾವು ಲಿಸ್ಟ್ ಕೊಡ್ತೀವಿ 1 or 2 ಡೇದಲ್ಲಿ. ಅವಾಗ ಅವ್ರು ಏನದಲ್ಲ ತಮ್ಮ ಬ್ಯಾಂಕಿಗೆ ಹೋಗಿ ಅವ್ರ ಆಧಾರು ಮತ್ತು NPCI ಲಿಂಕ್ ಮಾಡ್ಕೊಂಡ್ರೆ ಅವ್ರ ಅಕೌಂಟಿಗೆ ಮತ್ತೆ ಪೇಮೆಂಟ್ ಬಂದು ಜಮಾ ಆಗ್ತದೆ. ಯಾರು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಸೊ NPCI ಲಿಂಕ್ ಮಾಡಬೇಕು ಅಂದ್ರೆ ನೀವು ಬಯೋಮೆಟ್ರಿಕ್ ಕೊಡ್ಬೇಕು ಬ್ಯಾಂಕಲ್ಲಿ ಹೋಗ್ಬಿಟ್ಟು. ಸೊ ಇದು ತಮಗೆ ನೆನಪಿರಲಿ, ಬಯೋಮೆಟ್ರಿಕ್ ಕೊಟ್ಟು ಅದರದೊಂದು ಪ್ರಿಂಟ್ ತಗೋಬೇಕು ಅವ್ರು, ಅವಾಗ NPCI ಲಿಂಕ್ ಆಗಿರ್ತದೆ. ಇನ್ನು 2ನೇದು, ಯಾರ್ದು ಏನು ಕೆಲವೊಬ್ರು ಇನ್ನ ಪೇಮೆಂಟ್ ಬಂದಿಲ್ಲ ಅಂತ ವಿಚಾರ ಮಾಡತ್ತಾರೆ, ಯಾರು ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2ನೇ ಲಿಸ್ಟ್ ಇದೆ, ಅದು ಕಡಿಮೆ ಜನರದಿದೆ. ಅದು ಎಷ್ಟು ಲಿಸ್ಟ್ ಇದೆ ಅಂತ ನಮಗೆ ಎಕ್ಸಾಕ್ಟ್ಲಿ ಇನ್ನ ಸರ್ಕಾರದಿಂದ ಬರಬೇಕು. ಫಸ್ಟ್ ಗ್ರೀನ್ ಲಿಸ್ಟ್ ಮೇಜರ್ ಪೇಮೆಂಟ್ ಮಾಡಿವಿ. 2ನೇ ಲಿಸ್ಟ್ ಅಲ್ಲಿ ಯಾಕೆ ಏನ್ ಸಮಸ್ಯೆ ಇದೆ ಅಂದ್ರೆ, ಕೆಲವೊಬ್ರದ್ದು ಪಾಣಿದು ಆಧಾರ್ ಕಾರ್ಡ್ ಅಲ್ಲಿ ಹೆಸರುಗಳು ಬೇರೆ ಬೇರೆ ಇದಾವೆ. ಈ ಸಿದ್ದಪ್ಪ, ಸಿದ್ದಣ್ಣ ಹಿಂಗಿರ್ತದೆ, ಸರ್ನೇಮ್ ಇರ್ತದೆ. ಅಂಥವೇನದಲ್ಲ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಮಾಡುವಂತ ಅವಶ್ಯಕತೆ ಇದೆ. ಅದನ್ನ ತಕ್ಷಣ ಕ್ರಮ ಜರುಗಿಸ್ತೀವಿ. 2ನೇ ಲಿಸ್ಟ್ ಬರ್ತದೆ. ಮೇಜರ್ ಪೇಮೆಂಟ್ ಅನ್ನ 95% ಪೇಮೆಂಟ್ ಕಂಪ್ಲೀಟ್ ಮಾಡಿವಿ. ಅದಕ್ಕಾಗಿ ಯಾರು ಯಾವುದೇ ರೀತಿಯಾದಂತಹ ಇಂಥ ಸುದ್ದಿ ಯಾರು ಕಿವಿಗೊಡಬೇಡಿ. ಇದೆಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಹರಡಿಸ್ತಿದ್ದಾರೆ. ಬಹಳ ನೀಟಾಗಿ ಬೆಂಗಳೂರಿಂದಾನೇ ನೇರವಾಗಿ ರೈತರ ಖಾತೆಗೆ ಬಂದಿದೆ ಅಮೌಂಟು. ಅದು DBT ಪೋರ್ಟಲ್ ಇಂದ ಬಂದಿದೆ. ಮತ್ತೆ ಎಲ್ಲ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿದೀವಿ, ಮತ್ತೆ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿವಿ, ಮತ್ತೆ ಜಂಟಿ ಸಮೀಕ್ಷೆ ಕಂಪ್ಲೀಟ್ ಮಾಡಿ ಈ ಪರಿಹಾರನ ಹಾಕಲಾಗಿದೆ. ಅದಕ್ಕೆ ಯಾರು ಕನ್ಫ್ಯೂಸ್ ಮಾಡಬೇಡ್ರಿ, ಯಾರು ಹೇಳಿದ್ದನ್ನು ದಯವಿಟ್ಟು ಯಾರು ಏನು ಕೇಳಬೇಡ್ರಿ ಅಂತ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆಳಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಮತಗಳ್ಳತನದ ಕುರಿತು ತನಿಖೆ ನಡೆಸುವಂತೆ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಆಳಂದದಲ್ಲಿ ನಡೆದಂಥ ವೋಟ್ ಚೋರಿ ಪ್ರಕರಣ, ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ನಮ್ಮನ್ನು ಕರೆಸಿ ಮಾಧ್ಯಮಗೋಷ್ಠಿಯನ್ನು ಮಾಡಿ ಭಾಳ ವಿವರವಾಗಿ ಸಂಪೂರ್ಣ ಅದರ ಎಲ್ಲ ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕ ಸರ್ಕಾರ SIT ಮಾಡಿ ತನಿಖೆ ನಡೀತಾ ಇದೆ. ತನಿಖೆ ಆದಷ್ಟು ಬೇಗನೆ ಮುಗಿಬೇಕು ಅಂತ ನಮ್ಮದು ಅಪೇಕ್ಷೆ ಇದೆ. ಸತ್ಯ ಹೊರಗೆ ಬರಬೇಕು ಅಂದರೆ ಅವ್ರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ. ಇತ್ತೀಚೆಗೆ 227 ಬುದ್ಧಿಜೀವಿಗಳು, ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಎಮಿನೆಂಟ್ ಪರ್ಸನಾಲಿಟೀಸ್, ಪ್ರತಿಭಾವಂತ ಜನರು ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ ಪತ್ರ ಬರೆದು, ನೀವು ಈ ಥರ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸರಿಯಲ್ಲ, ಅದು ಸಂವಿಧಾನದ ಸ್ವತಂತ್ರ ಹುದ್ದೆ, ಅದು ನೀವು ಇದು ಮಾಡಿದ್ದು ಸರಿಯಿಲ್ಲ ಅನ್ನೋಂಥ ಮಾತನ್ನು ಶ್ರೀಮಾನ್ ಜಸ್ಟಿಸ್ ಜಗರಾಮ್ ಕುಮಾರ್, ನಿರ್ಮಲ್ ಕೌರ್, ಇವರು ಕೆಲವರೆಲ್ಲ 227 ಜನ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ಇಂಥ ನಿವೃತ್ತ ನ್ಯಾಯಮೂರ್ತಿಗಳು ತನಿಖೆ ನಡೆದಿರುವಾಗ ಈ ಥರ ಒಂದು ನಿರ್ಣಯಕ್ಕೆ ಬರೋದು ಸರಿಯಲ್ಲ.
ತನಿಖೆ ಮುಗಿದ ಮೇಲೆ ನೀವು ಅವ್ರು ಮಾತಾಡಬೇಕಾಗಿತ್ತು. ತನಿಖೆ ಸಮಯದಲ್ಲಿ ಈ ಥರ ಒಂದು ಅಭಿಪ್ರಾಯಕ್ಕೆ ಬರೋದು ಸರಿಯಲ್ಲ ಅಂತ ಹೇಳಿ ನಾನು ಅವರಿಗೆ ಕಾಗದ ಬರೀತಾ ಇದ್ದೀನಿ. 227 ಜನ ನೀವೇನು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ರಲ್ಲ, ಅದು ಸತ್ಯಾಸತ್ಯವನ್ನು ಅರ್ಕೊಳ್ಳೋದಕ್ಕೆ ನೀವು ಆಳಂದಕ್ಕೆ ಬರ್ರಿ, ನೀವು ಕಮ್ ಟು ಆಳಂದ್. ಆಳಂದದ ಒಂದೇ ಉದಾಹರಣೆ ನಿಮಗೆ ನಾನು ತಿಳಿಸಿ ಹೇಳ್ತೇನೆ ಮತ್ತು ಅದನ್ನು ಸಾಬೀತುಪಡಿಸ್ತೇನೆ. ಯಾವ ಥರ ಈ ಚುನಾವಣೆಯಲ್ಲಿ ಓಟ್ ಚೋರಿ ಪ್ರಕರಣ ನಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನು ನೀವು ಆಳಂದದಲ್ಲಿ ಬಂದು ನೋಡಬೇಕು. ನಿಮಗೆ ನಾನು ಆಮಂತ್ರಣ ಕೊಡ್ತಾ ಇದ್ದೀನಿ. ಒಂದು 225 ದಿನಕ್ಕೆ ನಿಮಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೀನಿ. ಉಳ್ಕೊಳ್ಳೋಕ್ಕೆ, ನಿಮಗೆ ಊಟಕ್ಕೆ, ನಿಮ್ಮ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಕೊಡ್ತೀನಿ. ನೀವು ಡೆಲ್ಲಿಯಿಂದ ಬರ್ತಿರೋ, ಕಲ್ಕತ್ತಾಲಿಂದ ಬರ್ತಿರೋ, ಮುಂಬೈಲಿಂದ ಬರ್ತಿರೋ, ನಿಮ್ಮೆಲ್ಲರಿಗೂ ಕೂಡ ನಾನು ಹೋಗಿ ಬರುವ ವೆಚ್ಚನ ಕೂಡ ಕೊಡ್ತೀನಿ. ನೀವು ಆಳಂದ ಬರ್ರಿ. ಆಳಂದದಲ್ಲಿ ಬಂದು ನೋಡಿದ ಮೇಲೆ ನಿಮಗೆ ಸತ್ಯಾಂಶ ಗೊತ್ತಾಗ್ತದೆ. ಯಾವ ಥರ ಓಟ್ ಚೋರಿ ಪ್ರಕರಣ ಆಳಂದದಲ್ಲಿ ಅಟೆಂಪ್ಟ್ ಆಗಿತ್ತು, ನಡೆದಿತ್ತು. ಡಿಸೆಂಬರ್ 8ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿಯ ವತಿಯಿಂದ ಶೋರಾಪುರದ ಸಿಪಿಐ ಅವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಕಲಬುರಗಿ ನಗರದ ಈಶಾನ್ಯ ವಲಯ ಪೊಲೀಸ್ ಉಪ ಮಹಾನಿರೀಕ್ಷಕರ ಕಾರ್ಯಾಲಯದ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಶೋರಾಪುರದಲ್ಲಿ ಅಹಿತಕರ ಘಟನೆಗಳು ನಡೆಯದ ಹಾಗೆ ಅದಕ್ಕೆ ಮೂಲ ಕಾರಣರಾದ ಸಿಪಿಐ ಅವರನ್ನು ಕೂಡಲೇ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ದಿನಾಂಕ 8ನೇ ಡಿಸೆಂಬರ್ 2025ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ವತಿಯಿಂದ ಪೊಲೀಸ್ ಉಪ ಮಹಾನಿರೀಕ್ಷಕರು ಈಶಾನ್ಯ ವಲಯ ಕಲಬುರಗಿ ಇವರ ಕಾರ್ಯಾಲಯದ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಖನ್ನಾ, ಯಾದಗಿರಿ ಜಿಲ್ಲಾ ಸಂಚಾಲಕರಾದ ಮಲ್ಲಿಕಾರ್ಜುನ್ ತಳ್ಳಳ್ಳಿ, ಯಾದಗಿರಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ್ ಶಾಖನವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಸುರಪುರ ಪೊಲೀಸ್ ಠಾಣೆಯ CPI ಅವರಾಗಿರ್ತಕ್ಕಂಥ ಅಲ್ಲಿ ಬಹಳ ಮೈತ್ರಿಪೂರ್ಣವಾಗಿ ಬದುಕತಕ್ಕಂಥ ಪರಿಶಿಷ್ಟ ಜಾತಿಯವರು ಮತ್ತು ವಾಲ್ಮೀಕಿ ಸಮುದಾಯದ ಮಧ್ಯಂತರದಲ್ಲಿ ವಿಷಬೀಜ ಬಿತ್ತಿ ಇವತ್ತು ಎರಡೂ ಸಮುದಾಯಗಳು ಅಲ್ಲಿ ಅಶಾಂತಿಯಿಂದ ಬದುಕತಕ್ಕಂಥ ವಾತಾವರಣ ಇವತ್ತು ಸುರಪುರ ಪೊಲೀಸ್ ಠಾಣೆಯ CPI ಆಗಿರ್ತಕ್ಕಂಥವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುರಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆವರಣದಲ್ಲಿ ಅದು ಸರ್ಕಾರಕ್ಕೆ ಸ್ವಾಮ್ಯಕ್ಕೆ ಸೇರಿರ್ತಕ್ಕಂಥ ಜಾಗ. ಅಲ್ಲಿ ಸುಮಾರು 38 ಗುಂಟೆ ಜಮೀನು ಅಲ್ಲಿ ಸರ್ಕಾರ ಜಮೀನು ಇರ್ತಕ್ಕಂಥದ್ದು. ಆ 38 ಗುಂಟೆ ಜಮೀನು ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇರೋದ ಕಾರಣ ಅದರ ಹಿಂದುಗಡೆ ಒಂದು ಲೈಬ್ರರಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಾಗ ಅಲ್ಲಿ ದಲಿತ ಸಂಘಟನೆಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಆ ಜಾಗ ಮಂಜೂರು ಮಾಡಬೇಕಂತಕ್ಕಂಥ ನಿಟ್ಟಿನಾಗ ಮನವಿ ಪತ್ರ ಸಲ್ಲಿಸ್ತಾರೆ. ಆದ್ರೆ ಅದೇ ಮಗ್ಗಲ್ದಾಗೆ ಅಂತಂದರೆ ಒಂದು HK ಸಂಸ್ಥೆಗೆ ಸೇರಿರ್ತಕ್ಕಂಥ ಒಂದು ಪದವಿ ಕಾಲೇಜು. ಆ ಪದವಿ ಕಾಲೇಜಿನಲ್ಲಿ ಒಬ್ಬ ರಿಟೈರ್ಡ್ ಉಪನ್ಯಾಸಕರಾಗಿರ್ತಾರೆ. ಅಲ್ಲಿ ಏನು 38 ಗುಂಟೆ ಜಮೀನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದ್ಗಡೆ ಇರ್ತಕ್ಕಂಥ ಜಮೀನದಲ್ಲಿ ನೀಲಿ ಧ್ವಜ ನೆಂಟಿರ್ತಕ್ಕಂಥದ್ದು. ಆ ನೀಲಿ ಧ್ವಜ ಏನಪ್ಪ ಅಂತಂದರೆ ಇವತ್ತು ಕಿತ್ತು ಹಾಕಿದ ನಂತರ ಅಲ್ಲಿ ದಲಿತ ಸಂಘಟನೆಗಳು ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಬೇಕಂತೇಳಿ ಪೊಲೀಸ್ ಸ್ಟೇಷನ್ ಕೇಸ್ ಕೊಡ್ತಾರೆ. ನಂತರ ಏನಂತಂದರೆ 18 ತಾರೀಕಿಗೆ ಕಿತ್ತು ಹಾಕ್ತಾರೆ. 20ನೇ ತಾರೀಕಿಗೆ ಮತ್ತೆ ಏನಪ್ಪ ಅಂತಂದರೆ ಅಲ್ಲಿದ್ದ DSP ಅವರು ಬಂದು ಮತ್ತೆ ನೀಲಿ ಧ್ವಜ ಧರಿಸ್ತಾರೆ. ಆದರೆ ವೇಣುಗೋಪಾಲ್ ಅಂತಕ್ಕಂಥವ್ರು ಅಲ್ಲಿಯ CPI ಅವರ ಬೆಂಬಲದಿಂದ ಏನಪ್ಪ ಅಂದರೆ ಮತ್ತೆ ನೀಲಿ ಧ್ವಜ ತೆಗೆದು ಅಲ್ಲಿ ಏನಪ್ಪ ಅಂದರೆ ವಾಲ್ಮೀಕಿ ಧ್ವಜಗಳನ್ನು ನೆಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆ ವಿಶೇಷವಾಗಿ ಇಲ್ಲಿ CPI ಇರ್ತಕ್ಕಂಥವ್ರು ಎರಡೂ ಕೋಮುಗಳ, ಎರಡೂ ಸಮುದಾಯಗಳ
ಮಧ್ಯದಲ್ಲಿ ಏನಪ್ಪ ಅಂದರೆ ಕೋಮು ಭಾವನೆ ಬರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಪೊಲೀಸ್ ಉನ್ನತಾಧಿಕಾರಿಗಳು ಏನಂತಂದರೆ ತಾರತಮ್ಯ ಮಾಡಿರ್ತಕ್ಕಂಥದ್ದು. ನಾರಾಯಣಪುರ ಪೊಲೀಸ್ ಠಾಣೆಯ ಒಬ್ಬ ಸಬ್ ಇನ್ಸ್ಪೆಕ್ಟರ್ ತನ್ನ 10 ವರ್ಷಗಳ ಸೇವಾವಧಿಯ ಒಂದು ಸಂತಸಕೂಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವನೋ ಒಬ್ಬ ರೌಡಿ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿದಾಗ ಅಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ನರಸಿಂಹರಾಜ್ ಗೌಡರು ಏನಪ್ಪ ಅಂತಂದರೆ ಪತ್ರಿಕಾ ಹೇಳಿಕೆ ಮಾಡಿ ಅವರಿಗೇನಪ್ಪ ಅಂದರೆ ರೌಡಿಲಿಂದ ತಾವು ಸಂತೋಷಕೂಟ ಮಾಡಿದ್ದಾರೆ ಅಂಥವ್ರಿಗೆ ಅಮಾನತುಗೊಳಿಸ್ಬೇಕಂದಾಗ ಅವರಿಗೆ ಅಮಾನತುಗೊಳಿಸ್ತಾರೆ. ಆದರೆ ಇದೇನಪ್ಪ ಅಂದರೆ CPI ಅವರು ತಮ್ಮ ಸಮವಸ್ತ್ರದಲ್ಲಿ ಸುರಪುರದ ಪ್ರಮುಖವಾಗಿರ್ತಕ್ಕಂಥ ಗಾಂಧಿ ವೃತ್ತದಲ್ಲಿ ಏನಪ್ಪ ಅಂದರೆ ರೌಡಿಗಳ ಜೊತೆ ಕೂತು ಏನಪ್ಪ ಅಂತಂದರೆ ಇವತ್ತು ಅವರ ಬರ್ತ್ಡೇ ಆಚರಣೆ ಮಾಡ್ಕೋತಾರೆ. ಅವ್ರ ಬರ್ತ್ಡೇ ಆಚರಣೆ ಮಾಡ್ಕೊಂಡಾಗ ಅದು ಸಾಮಾಜಿಕ ಜಾಲತಾಣದಾಗ ಎಲ್ಲ ಕಡೆ ಪ್ರಚಾರ ಆದಾಗ ಅವ್ರಿಗೇನಪ್ಪ ಅಂದರೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲ್ಲ. ಈ ರೀತಿ ಇರ್ತಕ್ಕಂಥದ್ದು ಇಬ್ಬಗೆ ನೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅಲ್ಲಿ ಸಬ್ ಇನ್ಸ್ಪೆಕ್ಟರವರು ನೀವು ಅಮಾನತುಗೊಳಿಸಿರಿ, ಇವನು ಕೂಡ ಅಮಾನತುಗೊಳಿಸ್ಬೇಕಂತೇಳಿ ನಾವು ಒಂದು ದಲಿತ ಸಂಘರ್ಷ ಸಮಿತಿ ನಿಯೋಗ ಇಲ್ಲಿ ಇರ್ತಕ್ಕಂಥದ್ದು DIG ಅವರಿಗೆ ಮತ್ತು ಏನಪ್ಪ ಅಂದರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಎಲ್ಲರಿಗೆ ಏನಪ್ಪ ಅಂದರೆ ಮನವಿ ಮುಖಾಂತರ ಅವರಿಗೆ ಏನಪ್ಪ ಅಂದ್ರೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೂ ಕೂಡ ಇಲ್ಲಿ ತನಕ ಅವರು ಕ್ರಮ ತೆಗೆದುಕೊಂಡಿಲ್ಲ. ಪೊಲೀಸ್ ಉನ್ನತ ಅಧಿಕಾರಿಗಳ ಒಂದು ತಾರತಮ್ಯ ನೀತಿಯಿಂದ ಖಂಡಿಸಿ ನಾವು ಬರುವ 8ನೇ ತಾರೀಕಿನಂದು DIG ಅವರ ಇಲ್ಲಿ ಈಶಾನ್ಯ ವಲಯ DIG ಅವರ ಕಾರ್ಯಾಲಯದ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತೇವೆ. ಕೂಡಲೇ ಏನಪ್ಪ ಅಂತಂದರೆ ಅಲ್ಲಿಯ CPI ಅವರನ್ನು ವಜಾಗೊಳಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.